ಬಿಜೆಪಿ ಹಟಾವೋ ದೇಶ ಬಚಾವೋ, ಬಿಜೆಪಿ ಹಟಾವೋ ಬೇಟಿ ಬಚಾವೋ, ಬಿಜೆಪಿಯನ್ನು ಸೋಲಿಸಿ ಮಹಿಳೆಯರನ್ನ ರಕ್ಷಿಸಿ, ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಮಹಿಳೆಯರನ್ನ ರಕ್ಷಿಸಿ. This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, Curl.fit, Big Neuropsychiatry Hospital, and by Alimi Public School. ಸೋಲಿಸಿ ಬಿಜೆಪಿಗೆ ಸೋಲಿಸಿ, ರಕ್ಷಿಸಿ ರಕ್ಷಿಸಿ ಮಹಿಳೆಯರನ್ನ ರಕ್ಷಿಸಿ, ಕೇಂದ್ರದ ನಾಯಕರಿಗೆ ಧಿಕ್ಕಾರ ಧಿಕ್ಕಾರ, ಮಹಿಳಾ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ರಕ್ಷಿಸಿ ರಕ್ಷಿಸಿ ಮಹಿಳೆಯರನ್ನ ರಕ್ಷಿಸಿ, ಬಂಧಿಸಿ ಕಾಮಕರನ್ನ ಬಂಧಿಸಿ, ಬಂಧಿಸಿ ಬಂಧಿಸಿ ಕಾಮಕರನ್ನ ಬಂಧಿಸಿ. ದೇಶ ಹೊತ್ತಿ ಉರಿತಾ ಇದೆ, ಕರ್ನಾಟಕದ ಘಟನೆ ಹೊತ್ತಿ ಉರಿತಾ ಇದೆ ಇಡೀ ಪ್ರಪಂಚದಲ್ಲಿ. ಕಾಮಕನಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ನಮ್ಮೆಲ್ಲರ ಧಿಕ್ಕಾರ. ಕಾಮಕನ ಅಂತ ಗೊತ್ತಾಗಿದ್ರು ಕೂಡ ಅವನಿಗೆ MP ಟಿಕೆಟನ್ನು ನೀಡಿ ಅವನ ಪರವಾಗಿ ಬಂದು ಪ್ರಧಾನಮಂತ್ರಿಗಳು ಅವನಿಗೆ ಓಟಾಗಿ ಗೆಲ್ಲಿಸಿ ಅಂತ ಅವನ ಪರವಾಗಿ ಭಾಷಣ ಮಾಡಿದ್ದಾರೆ. ಮೋದಿಯವ್ರಿಗೂ ಧಿಕ್ಕಾರ. ಇವತ್ತು ಕಾಮಕನ ವಿರುದ್ಧವಾಗಿ ಎಲ್ಲ ರೀತಿ ಮಾಹಿತಿ ಇದ್ದರೂ ಕೂಡ ಅತ್ಯಾಚಾರಿಯನ್ನೇ ರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಕೇಂದ್ರ ಬಿಜೆಪಿ ನಾಯಕರಿಗೆ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಅದಕ್ಕಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ಸಂತ್ರಸ್ತೆಯರ ಪರವಾಗಿ ನಾವಿದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಜಾಥಾವನ್ನು ಮಾಡೋದ್ರ ಮುಖಾಂತರ ನಿಮ್ಮ ಜೊತೆಗೆ ನಾವಿದ್ದೇವೆ. ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಿ, ನಿಮ್ಮ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅನ್ನೋದನ್ನ ನಾವು ಹೇಳ್ತಾ ಇದ್ದೇವೆ. ಅವ್ರ ಪರವಾಗಿ ಇಡೀ ಸಮಾಜ ನಿಲ್ಬೇಕು. ಆದರೆ ಇವತ್ತು ಒಂದೇ ಒಂದು ಮಾತನ್ನ ಪ್ರಧಾನಮಂತ್ರಿಗಳಾಗ್ಲಿ, ಬಿಜೆಪಿ ನಾಯಕರಾಗ್ಲಿ, ಇಲ್ಲಿಯ ಸಂಸದರಾಗಿ ಮಾತಾಡ್ತಾ ಇಲ್ಲ. ಮಹಿಳೆಯರ ರಕ್ಷಣೆ ಪರವಾಗಿ ಅವ್ರು ಯಾರೂ ಇಲ್ಲ. ಮಹಿಳೆಯರ ಅತ್ಯಾಚಾರ ಆಗ್ತಿದ್ರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರನ ತೊಲಗಿಸ್ಬೇಕು. ತೊಲಗಿಸಿದ್ರೆ ಈ ದೇಶಕ್ಕೆ ಭವಿಷ್ಯ ಇರೋದು. ಬಿಜೆಪಿ ಹಟಾವೋ ದೇಶ ಬಚಾವೋ, ಬಿಜೆಪಿ ಹಟಾವೋ ಬೇಟಿ ಬಚಾವೋ, ಬಿಜೆಪಿಯನ್ನು ಸೋಲಿಸಿ ಮಹಿಳೆಯರನ್ನ ರಕ್ಷಿಸಿ, ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಮಹಿಳೆಯರನ್ನ ರಕ್ಷಿಸಿ ಅನ್ನೋದೇ ನಮ್ಮೆಲ್ಲರ ಒಂದು ಕೂಗಾಗಿದೆ. ಇವತ್ತು ನಮ್ಮ ದೇಶದ ಭವಿಷ್ಯಕ್ಕಾಗಿ, ನಮ್ಮ ಮಹಿಳೆಯರ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೂಡ ಈ ಬಾರಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಗುಲ್ಬರ್ಗ ನಾವು ಸಂತ್ರಸ್ತ ಮಹಿಳೆಯರ ಪರವಾಗಿ ಮಾಡಿದ್ದೀವಿ. ಎಲ್ಲ ಮಹಿಳೆಯರು, ಈ ದೇಶದ ಮಹಿಳೆಯರ ಪರವಾಗಿ ಮಾಡಿದ್ದೀವಿ. ಬಿಜೆಪಿ ಸರ್ಕಾರ ಬಂದಾಗಿಂದ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಕೊಲೆಗಡಕರು, ಏನು ಅತ್ಯಾಚಾರಿಗಳಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಸಂಸತ್ ಮನೆಗೆ ಹೋಗ್ಲಿಕ್ಕೆ ಪ್ರಜ್ವಲ್ ರೇವಣ್ಣ ಅಂತ ಕಾಮುಕನಿಗೆ ಅವಕಾಶ ಕೊಟ್ಟಿದ್ದಾರೆ. ಅವನ ಪರವಾಗಿ ಬಂದು ಪ್ರಚಾರ ಮಾಡ್ತಾರೆ ಪ್ರಧಾನಮಂತ್ರಿಯವರು. ಅದೇ ಒಂದೇ ಒಂದು ಮಾತನ್ನ, ಒಂದೇ ಒಂದು ಟ್ವೀಟನ್ನು ನಮ್ಮ 3,000 ಹೆಣ್ಣು ಮಕ್ಕಳು ಇವತ್ತು ಪೆನ್ ಡ್ರೈವಲ್ಲಿ ಸಿಗಾಕೊಂಡಿದ್ದಾರಲ್ಲ, ಆ ಪ್ರಕರಣದಲ್ಲಿ, ಸೆಕ್ಸ್ ಸ್ಕ್ಯಾಂಡಲಲ್ಲಿ ಅವ್ರ ಪರವಾಗಿ ಒಂದೇ ಒಂದು ಸಮಾಧಾನದ ಮಾತಾಡೋದಿಲ್ಲ. ನಿಮ್ಮ ಪರವಾಗಿ ನಾವಿದ್ದೀವಿ ಅಂತ ಆ ಕಾಮಕನಿಗೆ ರಕ್ಷಣೆ ಕೊಡಲಿಕ್ಕಾಗಿ ಈ ದೇಶ ಬಿಟ್ಟು ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಎಲ್ಲೋ ಹೋಗಿರ್ತಕ್ಕಂಥ ಅವನನ್ನು ಎಡೆಮುರಿ ಕಟ್ಟಿಗೆ ಎಳ್ಕೊಬಂದು ಅವನಿಗೆ ಉಗ್ರ ಶಿಕ್ಷೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಮಾಡಬೇಕಾಗಿದೆ. ಯಾಕಂದರೆ ಇಂಟರ್ಪೋಲ್ ಜೊತೆ ಮಾತಾಡಿ ಈ ಅವಕಾಶವನ್ನು ಮೋದಿಯವರು ಇಷ್ಟೊಂದಾಗಲೇ ಮಾಡಬೇಕಾಗಿತ್ತು. ಒಂದೇ ಒಂದು ಮಾತನ್ನು ಅವ್ರು ಆಡೋದಿಲ್ಲ. ಮಹಿಳೆಯರು, ಬಿಜೆಪಿ ಮಹಿಳಾ ನಾಯಕರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಬೇರೆ ವಿಚಾರಗಳಿಗೆ ಬಂದು ಬೀದಿನಲ್ಲಿ ಬಿದ್ದು ಒದ್ದಾಡ್ತಾರೆ, ಕೂಗಾಡ್ತಾರೆ. ಇವತ್ತು ನಾಲ್ಗೆ ಬಿದ್ದೋಗಿದೆಯಾ, ನಾಲ್ಗೆ ಸತ್ತೋಗಿದೆಯಾ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ತಾರಕ ಇರ್ಬೋದು, ಶೋಭಕ್ಕ ಇರ್ಬೋದು, ಎಲ್ಲಿದ್ದೀರಾ ನೀವೆಲ್ಲ? ಸ್ಮೃತಿ ಇರಾನಿ ಅವ್ರು ಇರ್ಬೋದು, ಎಲ್ಲಿದ್ದೀರಾ? ಯಾಕೆ ನೀವು ಮಾತನಾಡ್ತಿಲ್ಲ? ಒಂಚೂರು ಮಾತನಾಡ್ತಿಲ್ಲ. ಹೆಣ್ಮಕ್ಳ ಪರವಾಗಿ ಮಾತನಾಡ್ಬೇಕಂತ ನಿಮ್ಗೆ ಆಸೆ ಇಲ್ವಾ? ನೀವು ಮಹಿಳೆಯರಾಗಿ ಹುಟ್ಟಿರೋದೇ ಅವಮಾನ. ಮಹಿಳಾ ಕುಲಕ್ಕೆ ಅವಮಾನ, ಮಹಿಳಾ ಕುಲಕ್ಕೆ ಅವಮಾನ. ಇವತ್ತು ಮಹಿಳಾ ಕುಲಕ್ಕೆ ಮಹಿಳೆಯರಾಗಿ ನೀವೆಲ್ಲರೂ ಬಿಜೆಪಿ ನಾಯಕರು ಮಾತಾಡದೇ ಇರೋರು, ನೀವು ಹುಟ್ಟಿರೋದೇ ಅವಮಾನ ಅನ್ನೋದನ್ನ ನಾನು ಈ ಸಲ ಹೇಳ್ತಾ, ತಾಳಿ ಬಗ್ಗೆ ಮಾತನಾಡ್ತಕ್ಕಂಥ ಬಿಜೆಪಿ ನಾಯಕರೇ ನಿಮಗೆ ಎಚ್ಚರಿಕೆ ಮಾತನ್ನ ಕೊಡ್ತಾ ಇದ್ದೀವಿ. ಮಹಿಳೆಯರು ಸುಮ್ಮನೆ ಕೂತ್ಕೊಂಡಿಲ್ಲ. ಮಹಿಳೆ ಮತದಾರರ ಇವತ್ತು ಮನಸ್ಸನ್ನ ಕೆಣಕಿದ್ದೀರಾ, ಮಹಿಳೆಯರಿಗೆ ಅವಮಾನವನ್ನ ಮಾಡಿದ್ದೀರಾ. ಈ ಒಂದು ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ನಮ್ಮ ಮಹಿಳೆಯರು ಕಲಿಸ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾನು ಡಾಕ್ಟರ್ ಪುಷ್ಪಾ ಅಮರನಾಥ್, ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ. ನಾನಿವತ್ತು ಉಗ್ರವಾಗಿ ನಾವೆಲ್ಲರೂ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೆಣ್ಮಕ್ಳು ಬೀದಿಗೆ ಬಂದು ಪ್ರತಿಭಟನೆ ನಂಬ್ಕೊಂಡಿದ್ದಾರೆ. ಸಂತ್ರಸ್ತೆಯರ ಪರವಾಗಿ ನಾವು ನಿಂತ್ಕೊಂಡು ಧ್ವನಿಯನ್ನು ಎತ್ತುತ್ತಾ ಇದ್ದೇವೆ. ನೀವೆಲ್ಲರೂ ಈ ಒಂದು ವಿಚಾರದಲ್ಲಿ ಪಕ್ಷಾತೀತವಾಗಿ ಬಂದು ಅವ್ರಿಗೆ ಸಮಾಧಾನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, Curl.fit, Big Neuropsychiatry Hospital, and by Alimi Public School.